ಜಗತ್ತಿನ ಇತಿಹಾಸದಲ್ಲಿ ಭಾರತೀಯ ಸೈನಿಕರ ಈ ಪರಾಕ್ರಮವನ್ನ ಜಗತ್ತು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಆಪರೇಷನ್ ಸಿಂಧೂರ ಉಗ್ರರ ಸಂಹಾರ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೇನಾ ಮುಖ್ಯಸ್ಥರ ಜೊತೆಗೆ ಸರಣಿ ಸಭೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಕಾರಣ ವಾಟ್ ನೆಕ್ಸ್ಟ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಈಗ ಅವ್ರಿಗೆ ನಾವು ಹೊಡೆದಿದ್ದೀವಿ ಅಂದಾಗ ಅವರು ರಿಟಾಲಿಯೇಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಈಗಾಗಲೇ ಬಾರ್ಡರ್ ನಲ್ಲಿ ನಾವು ಗಮನಿಸಿದ್ದೀವಿ, ಹೆವಿ ಶೆಲ್ಲಿಂಗ್ ಆಗ್ತಾ ಇದೆ. ಅಂದ್ರೆ ಅಪ್ರಚೋದಿತ ಗುಂಡಿನ ದಾಳಿ ಜೊತೆಗೆ ನಾಗರಿಕರನ್ನ ಟಾರ್ಗೆಟ್ ಮಾಡೋ ಕೆಲಸ ಆಗ್ತಾ ಇದೆ. ಹೀಗಾಗಿ ಅದಕ್ಕೆ ದಿಟ್ಟ ಪ್ರತ್ಯುತ್ತರವನ್ನ ನಾವು ಹೇಗೆ ಕೊಡಬೇಕು, ಇನ್ನಷ್ಟು ತಯಾರಿ ಎಲ್ಲೆಲ್ಲಿ ಮಾಡೋ ಸಾಧ್ಯತೆ ಇದೆ ಮತ್ತು ಇಡೀ ಭಾರತದ ಭೂಭಾಗವನ್ನ ಹೆಂಗೆ ಆಕ್ರಮಣಕಾರರಿಂದ ರಕ್ಷಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪ್ಲಾನ್ ಆಫ್ ವಾರ್ಫೇರ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಅಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಏನನ್ನು ಯಾರು ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ಸರಣಿ ಸಭೆಗಳಂದ್ರೆ ನೆಕ್ಸ್ಟ್ ಏನಾದರೂ ಈ ಏರ್ ಸ್ಟ್ರೈಕ್ನ ಭಾಗ 2 ನೋಡೋದಕ್ಕೆ ಸಿಗುತ್ತಾ ನಮಗೆ ಅನ್ನೋದು ಗೊತ್ತಿಲ್ಲ. 25 ನಿಮಿಷದಲ್ಲಿ 21 ಉಗ್ರರ ಶಿಬಿರವನ್ನ ಹೊಸಕಿ ಹಾಕೋ ಕೆಲಸವನ್ನು ಮಾಡಲಾಗಿದೆ. ಮಧ್ಯರಾತ್ರಿ 1:05ರಿಂದ 1:30 ಅವಧಿಯಲ್ಲಿ ಎಲ್ಲವೂ ಕೂಡ ಖಟಂ ಟಾಟಾ ಬಾಯ್ ಬಾಯ್ ಅನ್ನೋ ಪರಿಸ್ಥಿತಿ. ಭಾರತೀಯ ಸೇನೆ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಮೃತರಾಗಿರುವಂತಹ ಸಾಧ್ಯತೆ ಇದೆ. 100 ಅನ್ನೋದು ಇಂಟು 10 ಮಾಡ್ಕೊಳ್ಳಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪಾಕಿಸ್ತಾನದ ಕೆಲ ಆಸ್ಪತ್ರೆಗಳ ಸ್ಥಿತಿ ನೋಡಿದ್ರೆ ಹಂಗಿದೆ. ಈಗ ನಾವು ನಿಮಗೆ ತೋರಿಸ್ತಾ ಇರೋದು ಎಲ್ಲೆಲ್ಲಿ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ. ಕೊಟ್ಲಿ ಅನ್ನುವಂತಹ ಪ್ರದೇಶವನ್ನ ಟಾರ್ಗೆಟ್ ಮಾಡಿದ್ವಿ. ಆಲ್ಮೋಸ್ಟ್ ಇದು LOC ಇಂದ ಒಂದು 21ರಿಂದ 18 ಕಿಲೋಮೀಟರ್ ದೂರದಲ್ಲಿದ್ದಂತಹ ಪ್ರದೇಶ ಅಂತ ಹೇಳಲಾಗ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಉಗ್ರ ನೆಲೆಗಳು ಇದ್ವು ಮತ್ತು ಸರ್ಜಲ್ ಅನ್ನೋ ಪ್ರದೇಶವನ್ನ ಕೂಡ ಟಾರ್ಗೆಟ್ ಅಲ್ಲಿ ಇಟ್ಕೊಂಡು ಅಲ್ಲೂ ತನ್ನ ಕೆಲಸವನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ ಭಾರತ ಅನ್ನೋದ್ರ ಡೀಟೇಲ್ಸ್ ಕೂಡ ಇದೆ. ಸರ್ಜಲ್ ಕೋಟ್ಲಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಅದೇ ರೀತಿ ಒಂದು ಮಸೀದಿ ಇದೆ, ಸುವಾನಲ್ಲಾ ಮಸೀದಿ ಅಂತ. ಆ ಮಸೀದಿ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ. ಈದ್ಗೆ ಕಲೆಕ್ಟ್ ಆಗೋ ದುಡ್ಡಲ್ಲಿ ಅವರು ಉಗ್ರಗಾಮಿ ಚಟುವಟಿಕೆಗಳನ್ನ ನಡೆಸಿದ್ದಕ್ಕೆ ಸಾಕ್ಷಿ ನಮ್ಮ ರಾ ಹತ್ರ ಇದೆ. ಇನ್ನು ಮೆಹಮೂನಾ ಜೋಯಾ ಈ ಪ್ರದೇಶದಲ್ಲೂ ಕೂಡ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಎಕ್ಸಿಕ್ಯೂಷನ್ ಸಕ್ಸಸ್ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಮೆಹಮೂನಾ ಜೋಯಾ ಈ ಪ್ರದೇಶದ ಜನ ಬಹಳಷ್ಟು ವರ್ಷಗಳ ಕಾಲ ಈ ದಾಳಿಯ ಬಗ್ಗೆ ಮಾತಾಡ್ತಾರೆ. ಜಗತ್ತೇ ಮಾತಾಡುತ್ತೆ ಈ ದಾಳಿಯ ಬಗ್ಗೆ. ನಮ್ಮ ಸೈನಿಕರ ಪರಾಕ್ರಮ ಏನು ಮತ್ತು ಘರ್ಜಿಸಿದ ರೀತಿ ಹೇಗೆ ಅಂತ. ಎಲ್ಲಕ್ಕಿಂತ ನೆಮ್ಮದಿ ಕೊಟ್ಟಂತಹ ವಿಚಾರ ಮುರ್ದಿಕೆ ಅನ್ನೋ ಭಾಗದ ಅಟ್ಯಾಕ್. ಮುರಿದಿಕೆಯಲ್ಲಿ ಅಜ್ಮಲ್ ಕಸಬ್ನಿಂದ ಹಿಡಿದು ಡೇವಿಡ್ ಹೆಡ್ಲಿಯಿಂದ ಹಿಡಿದು ಎಲ್ಲರೂ ಬಂದು ಟ್ರೈನಿಂಗ್ ಅನ್ನ ತಗೊಂಡು ಹೋಗ್ತಾ ಇದ್ದಂತಹ ಭಯೋತ್ಪಾದಕ ಆಸ್ಪತ್ರೆ ರೀತಿ ಇದ್ದಂತಹ ಜಾಗ ಇದು. ಭಯೋತ್ಪಾದಕ ಹೆರಿಗೆ ಆಸ್ಪತ್ರೆ ಹುಟ್ಟಿಸ್ತಾನೆ ಇರೋದು. ಇಲ್ಲಿ ಉಗ್ರರನ್ನ ಹುಟ್ಟಿಸಿ ಕಳಿಸೋದು, ನುಗ್ಸೋದು, ಜಿಹಾದ್ ಮಾಡಿ ಅಂತ ಹೇಳೋದು. ಅಮಾಯಕ ಹುಡುಗರನ್ನ 5-7 ವರ್ಷ ಇರಬೇಕಾದ್ರೆ ಖರೀದಿ ಮಾಡೋದು ಪೋಷಕರಿಂದ. ನೆಕ್ಸ್ಟ್ ಸವಾಯ್ನಾಲದಲ್ಲೂ ಅಷ್ಟೇ ಟೆರರ್ ಕ್ಯಾಂಪ್ಗಳು ಇತ್ತು. ಅದರ ನಿಖರ ಡೇಟಾದ ಕಲೆಕ್ಷನ್ ಅನ್ನ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋದವರು ಮಾಡಿದ್ರು, ರಾ ಅಧಿಕಾರಿಗಳು ಮಾಡಿದ್ರು. ಪರಿಣಾಮ ಟಾರ್ಗೆಟ್ ಫಿಕ್ಸ್ ಆಯ್ತು. ಇಲ್ಲೂ ಕೂಡ ಅದನ್ನ ಸರ್ವನಾಶ ಮಾಡುವಂತಹ ಜವಾಬ್ದಾರಿಯನ್ನ ಭಾರತೀಯ ಸೇನೆಗೆ ವಹಿಸಲಾಯಿತು. ಸೊ ಸಕ್ಸಸ್ಫುಲ್ ಅಟ್ಯಾಕ್ ನ ಟಾರ್ಗೆಟ್ ಪೋಸ್ಟರ್ಗಳಿವು. ಮತ್ತೊಂದು ಮಸ್ಕರ್ ಎ ಅಕ್ಸಾ. ಆಮೇಲೆ ನಿಮ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಆಲ್ಮೋಸ್ಟ್ ಈಗ ನಾವೇನು ಅಟ್ಯಾಕ್ ಮಾಡಿದೀವಲ್ವಾ, ಇದೆಲ್ಲವೂ ಕೂಡ ಪಂಜಾಬ್ ಪ್ರಾಂತ್ಯಕ್ಕೆ ಬರುತ್ತೆ. ಅಂದ್ರೆ ಪಾಕಿಸ್ತಾನದಲ್ಲಿ ಒಟ್ಟು 5 ಪ್ರಾಂತ್ಯ ಬರುತ್ತೆ. ಇಸ್ಲಾಮಾಬಾದು, ಪಂಜಾಬು, ಖೈಬರ್ ಪಂಕ್ತುವಾ ಅಂತ ಹೇಳಿ, ಬಲೂಚಿಸ್ತಾನ್ ಅಂತ ಹೇಳಿ. ಸೊ ಇದೆಲ್ಲವೂ ಕೂಡ ಇದ್ರ ಜೊತೆಗೆ ಪಂಜಾಬ್. ಸೊ ಇವೆಲ್ಲ ಉಗ್ರ ನೆಲೆಗಳೇನಿತ್ತು ಅದೆಲ್ಲವೂ ಕೂಡ ಪಾಕಿಸ್ತಾನದ ಪಂಜಾಬ್ನ ಪ್ರಮುಖ ಭಾಗಗಳು. ಅಬ್ದುಲ್ ಬಿನ್ ಮಸೂದ್ ಈತನನ್ನ ಹೊಡೆದುರುಳಿಸಲಾಗಿದೆ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ಕೇವಲ ಅಬ್ದುಲ್ ಬಿನ್ ಮಸೂದ್ ಮಾತ್ರ ಅಲ್ಲ, ಇನ್ನೂ ಸುಮಾರು ಜನ ಉಗ್ರರು, ಪ್ರಮುಖ ಉಗ್ರ ನಾಯಕರಿಗೆ ಅವರು ಹಪ್ಪಸ್ತಾ ಇರ್ತಾರಲ್ಲ, 72 ಕನ್ಯರ್ ಸಿಗ್ತಾರೆ ಜಿಹಾದ್ ಮಾಡಿದ್ರೆ ಭಾರತದ ವಿರುದ್ಧ ಅಂತ, ಅವ್ರನ್ನೆಲ್ಲ ಕಳಿಸಲಾಗಿದೆ. ಪಾರ್ಸಲ್ ಮಾಡಲಾಗಿದೆ. ಆ ಜವಾಬ್ದಾರಿನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ನಮ್ಮವರು. 21 ಉಗ್ರ ನೆಲೆಗಳು. ಇನ್ನು ದುಲಾಯಿ ಅನ್ನುವಂತಹ ಪ್ರದೇಶದಲ್ಲೂ ಕೂಡ ಕಂಪ್ಲೀಟ್ ಆಗಿ ತೊಳೆಯೋ ಕೆಲಸ ಆಗಿದೆ. ಯಾರ್ಯಾರು ಉಗ್ರರಿದ್ರು ಅಲ್ಲಿ ಆಪರೇಷನ್ ಆಲ್ ಔಟ್ ಮಾಡಿಬಿಟ್ಟು ಮುಗಿಸೋ ಕೆಲಸ ಆಗಿದೆ. ಆಪರೇಷನ್ ಸಿಂಧೂರದ ಮೂಲಕ ಆಲ್ ಔಟ್ ಹಿಟ್ ಬಟನ್ ಅನ್ನ ಒತ್ತಿ ಬಂದಿದ್ದಾರೆ ನಮ್ಮ ಸೈನಿಕರು. ಗರಹಿ ಅಬಿಬುಲ್ಲಾ ಈ ಪ್ರದೇಶದಲ್ಲೂ ಕೂಡ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಲಾಯಿತು. ಆಲ್ಮೋಸ್ಟ್ ಇದೆಲ್ಲವೂ ಕೂಡ ಪಂಜಾಬ್ನ ಹೃದಯ ಭಾಗ, ಅಂದ್ರೆ ಪಾಕಿಸ್ತಾನದ ಪಂಜಾಬ್ನ ಹೃದಯ ಭಾಗ.
ನಾನು ಯಾಕೆ ಒತ್ತಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಪಾಕಿಸ್ತಾನದ ರಾಜಕೀಯ ನಾಯಕರು ಎಲ್ಲಿಂದ ಬಂದರು ಅಂತ ಕೇಳಿದ್ರೆ ಇದೇ ಪಂಜಾಬ್ನಿಂದ. ಆಮೇಲೆ ನಮ್ಮಲ್ಲಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕ ಮನಸ್ಥಿತಿ ಇದೆಯಲ್ಲ, ಭಾರತದ ಜೊತೆಗೆ ನಾವಿಲ್ಲ, ನಮ್ಮ ಸಪ್ರೇಟು ಅಂತೆಲ್ಲ, ಆ ಮನಸ್ಥಿತಿಗೆ ಬೆಂಕಿ ಹಚ್ಚೋರು ಹುಟ್ಕೊಂಡಿದ್ದು ಇದೇ ಭಾಗದಲ್ಲಿ, ಪಂಜಾಬ್ನ ಭಾಗದಲ್ಲಿ. ಹಿಂಗಾಗಿ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಅವ್ರು ಬಯಸಿದ್ರೆ ನಾನು ಆವಾಗಲೂ ಒಂದು ಲೈವಲ್ಲಿ ಹೇಳ್ತಾ ಇದ್ದೆ, ಲಾಹೋರ್ಗೆ ಹೋಗ್ಬೋದಾಗಿತ್ತು, ಇಸ್ಲಾಮಾಬಾದ್ಗೆ ಹೋಗ್ಬೋದಾಗಿತ್ತು. ನೋ, ಭಾರತ ಬಯಸಿದ್ದು ಉಗ್ರ ನೆಲೆಗಳ ಧ್ವಂಸ. ಓಗಿ ಅನ್ನುವಂತಹ ಪ್ರದೇಶವನ್ನು ಕೂಡ ಟಾರ್ಗೆಟ್ ಮಾಡಲಾಯಿತು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಅಧಿಕೃತ ಮಾಹಿತಿಗಳು. ಟಾರ್ಗೆಟ್ ಹಿಟ್ ಆಗಿದೆ ಅಂತ, ಎಷ್ಟು ಜನ ಸತ್ರು ಇದರಲ್ಲಿ ಅನ್ನೋದು ಮಾತ್ರ ಇನ್ನೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿನಗಳಲ್ಲಿ ಅದು ಗೊತ್ತಾಗುತ್ತೆ, ಯಾಕಂದ್ರೆ ಅವರೇ ಸಾಕ್ಷಿ ಕೊಡ್ತಾರೆ. ಈ ದಾಳಿಗೆ ಸಾಕ್ಷಿಯನ್ನ ಒದಗಿಸ್ತಾ ಇರೋದೇ ಪಾಕಿಸ್ತಾನ. ನಮ್ಮ ಸಿವಿಲಿಯನ್ಸ್ನ ನಾವು ಕಳ್ಕೊಂಡ್ವಿ ಲಬೋ ಅಂತ ಬಾಯ್ ಬಡ್ಕೊಳ್ತಿರೋದು ಅವರು. ಬೋಯಿ ಅನ್ನುವಂತಹ ಪ್ರದೇಶದಲ್ಲೂ ಕೂಡ ದಾಳಿಗಳಾಗಿದೆ. 21 ಉಗ್ರ ನೆಲೆಗಳ ಪೈಕಿ ಬೋಯಿ ಕೂಡ ಇತ್ತು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಬೋಯಿ ಜೊತೆಗೆ ಆಮೇಲೆ ಸೆನ್ಸಾ ಬೋಯಿ ಇವೆಲ್ಲವೂ ಕೂಡ LOCಯಿಂದ ಬಹಳ ದೂರ ಇದ್ದಂತಹ ಪ್ರದೇಶಗಳಲ್ಲ. ಆಲ್ಮೋಸ್ಟ್ ರೇಡಿಯಸ್ 6 ಕಿಲೋಮೀಟರ್ ಶುರುವಾಗುತ್ತೆ. 6 ಕಿಲೋಮೀಟರ್ 100 ಕಿಲೋಮೀಟರ್ ರೇಂಜ್ ಅನ್ನ ಇಟ್ಕೊಂಡು ಟಾರ್ಗೆಟ್ ಮಾಡಲಾಯಿತು. ಏಕಕಾಲಕ್ಕೆ ಎಲ್ಲ ಕಡೆ ಫಿನಿಶ್ ಮಾಡಲಾಯಿತು. ಬಿಕಾಸ್ ಒಬ್ಬರಿಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟರು ಕೂಡ ಇನ್ ಕೆಲವರು ಎಸ್ಕೇಪ್ ಆಗೋದ್ರಲ್ಲಿ ಇದ್ರು. ಸೊ ತುಂಬಾ ಚೆನ್ನಾಗಿ ಫಾರ್ಮೇಷನ್ ಅನ್ನ ಮಾಡಿಕೊಂಡು ಸಮನ್ವಯತೆಯನ್ನು ಕಾಪಾಡಿಕೊಂಡು ಹಿಟ್ ಲಿಸ್ಟ್ ಅಲ್ಲಿ ಹಾಕಿರೋದು ಇದೆಲ್ಲವನ್ನು ಕೂಡ. ಗುಲ್ಬೂರ್ ಅಗೇನ್ ಇಲ್ಲಿಂದ ಕೂಡ ವಿಪರೀತವಾಗಿ ಇನ್ಫಿಲ್ಟ್ರೇಷನ್ ಆಗ್ತಾ ಇತ್ತು. ಅಂದ್ರೆ ಒಳನುಸುಳುವಿಕೆಗೆ ಅಂತ ಹೇಳಿ ಕೆಲ ಉಗ್ರರನ್ನ ಇಲ್ಲಿಂದ ತಯಾರು ಮಾಡ್ತಾ ಇದ್ರು. ಬರಾಲಿ ಅನ್ನೋ ಪ್ರದೇಶ, ಇಲ್ಲಿ ಕೆಲವ್ರನ್ನ ಹೆಂಗ್ ತಯಾರು ಮಾಡ್ತಾ ಇದ್ರು ಅಂದ್ರೆ, ಅವ್ರದ್ದು ಬೇರೆ ಏನು ಕೆಲಸ ಇಲ್ಲ, ಇಲ್ಲಿ ಬಂದು ಗಿಹಾದ್ ಅಲ್ಲ, ಬಾಂಬ್ಗಳನ್ನ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡಿಸೋದು ಅಷ್ಟೇ. ಈ ಬರಾಲಿಯಲ್ಲಿ ತಯಾರಾಗ್ತಾ ಇದ್ದಂತಹ ಉಗ್ರರದ್ದು ಪಾತ್ರ ಏನಂದ್ರೆ, ಅಲ್ಲಿ ಬಾಂಬ್ ಕೊಟ್ಟಿರ್ತಾರೆ ಅವ್ರ ಕೈಗೆ, ನೀನು ಜಸ್ಟ್ ಇದನ್ನು ಪಾಸ್ ಮಾಡಬೇಕು ಇಂಡಿಯಾಕ್ಕೆ ಅಂತ, ಅದರ ಮಧ್ಯದಲ್ಲಿ ನೀನು ಸತ್ರೆ ನೀನು ಜನ್ನತ್ಗೆ ಹೋಗ್ತೀಯ ಅಂತ ಹೇಳಿ ಕಳಿಸೋದು, ಮೈಂಡ್ ವಾಶ್ ಮಾಡೋದು. ದುಂಗಿ ಅನ್ನೋ ಪ್ರದೇಶವನ್ನು ಕೂಡ ಕಂಪ್ಲೀಟ್ ಆಗಿ ಮುಗಿಸಲಾಗಿದೆ. ಅಂದರೆ ಈ ಪ್ರದೇಶದಲ್ಲೂ ಕೂಡ ಉಗ್ರ ನೆಲೆಗಳನ್ನು ಧ್ವಂಸಗೈಯಲಾಗಿದೆ ಅನ್ನೋದ್ರ ಮಾಹಿತಿ. ಬರ್ನಾಲಾದಲ್ಲೂ ಅಷ್ಟೇ ಬರ್ನಿಂಗ್ ಹಾಕಿದ್ದಾರೆ. ಬೆಂಕಿ ಬೆಳಕು ಎಲ್ಲ ಕೊಡೋ ವ್ಯವಸ್ಥೆಯನ್ನು ಭಾರತ ಸೇನೆ ಮಾಡಿದೆ. ಇಲ್ಲಿ ತಗೊಳ್ರಪ್ಪ, ನಿಮಗೆ ವಿದ್ಯುತ್ ಇಲ್ಲ ಅಂತಿರಲ್ಲ, ನಾವು ಮಧ್ಯರಾತ್ರಿ 2 ಗಂಟೆಗೆ ಕೊಡ್ತೀವಿ ನಿಮಗೆ ವಿದ್ಯುತ್ ಅಂತ ಹೇಳಿ ಮಾಡಿರೋ ಅಟ್ಯಾಕ್. ಬಹವಲ್ಪುರ ಇದು ಆ್ಯಕ್ಚುಲಿ ತುಂಬ ಡಿಸ್ಟೆನ್ಸ್ ಇರೋದು, ಅಂದರೆ ಈ ದಾಳಿಗಳಲ್ಲಿ ತುಂಬ ದೊಡ್ಡ ಡಿಸ್ಟೆನ್ಸ್ ಇರೋದು ಅಂತ ಹೇಳಿದ್ರೆ LOCಯಿಂದ 100 ಕಿಲೋಮೀಟರ್ ದೂರ, ಅದು ಬಹವಲ್ಪುರ. ಇಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಸಕ್ರಿಯವಾಗಿತ್ತು. ಮೌಲಾನಾ ಮಸೂದ್ ಅಜರ್ ಬಂದು ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಿದ್ದು, ವಿಷ ತುಂಬ್ತಾ ಇದ್ದಿದ್ದು ಇದೇ ಜಾಗದಲ್ಲಿ. ಈತನ ಬತ್ತಳಿಕೆಯಲ್ಲಿ 1000ಕ್ಕೂ ಹೆಚ್ಚು ವಿದೇಶಿ ಉಗ್ರಗಾಮಿಗಳು ಟ್ರೈನಿಂಗ್ ತಗೊಳ್ತಾ ಇದ್ದಿದ್ದು ಇದೇ ಬಹವಲ್ಪುರದಲ್ಲಿ ಅನ್ನೋದ್ರ ಮಾಹಿತಿ ಇದೆ. ಎಲ್ಲ ಕಡೆ ನೋಡಿ ಬೆಂಕಿ ಬೆಳಕು ಹಿಂಗೆ ಕೊಟ್ಟಿದ್ದೀವಿ ನಾವು. ನೀವು ಬಯಸ್ತಾ ಇದ್ದಿದ್ದು ಇದೆ ಅಲ್ವಾ, ತಗೊಳ್ಳಿ ಅಂತ ಕೊಟ್ಟಿದ್ದೀವಿ. ಎಲ್ಲವೂ ಸರ್ವನಾಶ. ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆಗೆ ಮೋದಿ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ಗೃಹ ಇಲಾಖೆ ಮತ್ತು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಕ್ರೂಷಿಯಲ್ ಮೀಟಿಂಗ್ಗಳಾಗ್ತಾ ಇದೆ. ದೆಹಲಿಯ ಮೋದಿ ನಿವಾಸದಲ್ಲಿ ಈ ಸಭೆ ನಡೆದಿರೋದ್ರ ಡೀಟೇಲ್ಸ್ ಇದೆ. ಮೋದಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿ ಅಮಿತ್ ಶಾ ಅವರು ತೆರಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತೆರಳಿದ್ದಾರೆ. ಬಟ್ ರಾಜನಾಥ್ ಸಿಂಗ್ ಅವರ ಜೊತೆಗೆ ಮೀಟಿಂಗ್ ಆಗ್ತಾ ಇದೆ. ಅದೆಷ್ಟೋ ರಾತ್ರಿಗಳನ್ನ ನಿದ್ದೆ ಇಲ್ಲದೆ ಕೆಟ್ಟಿದ್ರು ಇವರು. ಯಾಕಂದ್ರೆ ರಕ್ಷಣಾ ಇಲಾಖೆ ಅನ್ನೋದು ಇದೆಯಲ್ಲ, ಅದನ್ನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸೋದು ಮತ್ತು ಅಂತಿಮ ವಿಜಯ ನಮ್ಮದೇ ಅಂತ ಖಾತ್ರಿ ಪಡಿಸೋದು, ಈ ಸವಾಲನ್ನ ಮೋದಿ ಮತ್ತು ರಾಜನಾಥ್ ಸಿಂಗ್ ಅವರು ಎದುರಿಸಿದ್ರು, ನಿಭಾಯಿಸಿದ್ದಾರೆ ಅನ್ನುವಂಥದ್ದು ಖುಷಿ ಕೊಡುವಂತಹ ವಿಚಾರ ಆಗ್ತಾ ಇದೆ. ಇನ್ನು ಇವತ್ತು ಸಂಜೆಯಿಂದ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಲಾಸ್ಟ್ ಟೈಮು ನಾವು ಪುಲ್ವಾಮಾ ಅಟ್ಯಾಕ್ಗೆ ಪ್ರತೀಕಾರವನ್ನು ತೀರಿಸ್ಕೊಂಡಾಗ, ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗ ಅವ್ರು ವಾಪಸ್ ಬಂದಿದ್ರು, ಏನೋ F-16 ತಗೊಂಡು. ಆಗ ನಮ್ಮಲ್ಲಿ ಡಾಗ್ ಫೈಟ್ ಆಗಿತ್ತು, ನೆನಪಿರ್ಬೋದು ನಿಮಗೆ.